ಚೀನಾದಲ್ಲಿ ಪ್ರಬಲ ಭೂಕಂಪ ಆಗಿದೆ. ಚೀನಾದಲ್ಲಿ ಪ್ರಬಲ ಭೂಕಂಪದ ಬಳಿಕ ದೆಹಲಿಯಲ್ಲೂ ಕೂಡ ಗಡಗಡ ಅಂತ ಭೂಮಿ ನಡುಗಿದೆ. ದೆಹಲಿ ಮತ್ತು ಎನ್ಸಿಆರ್ನಲ್ಲಿ ಭೂಕಂಪದ ಅನುಭವ ಆಗಿದೆ. ಅನೇಕ ಕಡೆ ಭಯಭೀತರಾಗಿ ಮನೆಗಳಿಂದ ಹೊರಬಂದಿದ್ದಾರೆ ಜನ. ನೋಡಿ, ಚೀನಾದಲ್ಲಿ ಪ್ರಬಲ ಭೂಕಂಪ ಆಗಿತ್ತು. ದೆಹಲಿಯಲ್ಲೂ ಕೂಡ ಭೂಮಿ ನಡುಗಿದೆ. ದೆಹಲಿ ಮತ್ತು ಎನ್ಸಿಆರ್ನಲ್ಲಿ ಭೂಕಂಪದ ಅನುಭವ ಆಗಿದೆ. ಅನೇಕ ಕಡೆ ಮನೆಗಳಿಂದ ಜನ ಹೊರಗೋಡ್ ಬಂದ್ಬಿಟ್ಟಿದ್ದಾರೆ. ದೆಹಲಿಯ ಸುತ್ತಮುತ್ತ ಭೂಮಿ ಕಂಪಿಸಿದೆ. ಸಾವು ನೋವು ಸಂಭವಿಸಿಲ್ಲ. ಚೀನಾದ ಪಶ್ಚಿಮ ಕಿನ್ಜಿಯಾಂಗ್ ಪ್ರದೇಶದಲ್ಲಿ 7.1 ತೀವ್ರತೆಯ ಭೂಕಂಪ ಆಗಿರುವಂತದ್ದು. ಪ್ರಬಲ ಭೂಕಂಪಕ್ಕೆ ಕಿನ್ಜಿಯಾಂಗ್ ಪ್ರದೇಶದ ಜನ ಬೆಚ್ಚಿ ಬಿದ್ದಿದ್ದಾರೆ. ಪದೇ ಪದೇ ಭೂಮಿ ಕಂಪಿಸ್ತಾ ಇರೋದ್ರಿಂದ ಜನರಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ನೋಡಿ, ನಿರಂತರವಾಗಿ ಭೂಕಂಪ ಸಂಭವಿಸ್ತಾ ಇರುವಂಥದ್ದು. ಯಾವ ಪ್ರದೇಶದಲ್ಲಿ ಭೂಕಂಪನ ಆಗ್ತಾ ಇದೆ ಅನ್ನೋದೇ ಚೀನಾದವರಿಗೆ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಜಿನ್ಜಿಯಾಂಗ್ ಪ್ರದೇಶದಲ್ಲಿ 7.1 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಇನ್ನು ದೆಹಲಿಯಲ್ಲೂ ಕೂಡ ಭೂಮಿ ನಡುಗಿದ ಅನುಭವ ಆಗಿದೆ. ದೆಹಲಿಯ ಕೆಲವು ಭಾಗಗಳಲ್ಲಿ ಈ ರೀತಿಯಾಗಿ ಅನುಭವ ಆಗಿರುವಂಥದ್ದು. ಒಂದು ತಕ್ಷಣ ಎಲ್ಲರೂ ಭಯಭೀತರಾಗಿದ್ದಾರೆ. ಮನೆಯಿಂದ ಯಾವ ಬಿಲ್ಡಿಂಗ್ನಲ್ಲಿದ್ರೋ ಅಲ್ಲಿಂದ ಹೊರಗೆ ಓಡಿ ಬರುವಂಥ ಪ್ರಯತ್ನವನ್ನ ಮಾಡಿದ್ದಾರೆ. ದೆಹಲಿಯಲ್ಲಿ ಎಷ್ಟು ತೀವ್ರತೆಯ ಭೂಕಂಪ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಆದರೆ ಇಲ್ಲಿವರೆಗೂ ಸಿಕ್ಕಿರುವಂಥ ಅಪ್ಡೇಟ್ ಪ್ರಕಾರ ನಾವು ನೋಡೋದಾದ್ರೆ ಯಾವುದೇ ಸಾವು ನೋವು ದೆಹಲಿಯಲ್ಲಿ ಸಂಭವಿಸಿಲ್ಲ. ಆದರೆ ದೆಹಲಿಯಲ್ಲೂ ಕೂಡ ಭೂಮಿ ನಡುಗಿದಂಥ ಅನುಭವ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಜುವಲ್ಸ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಭೂಮಿ ಯಾವ ರೀತಿಯಾಗಿ ಕಂಪಿಸಿದೆ ಮತ್ತು ಕಟ್ಟಡಗಳು ಹೇಗೆ ನಡುಗಿ ಹೋಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಜುವಲ್ಸ್ಗಳು ಕೂಡ ವೈರಲ್ ಆಗ್ತಾ ಇದೆ. ಈಗ ಚೀನಾದ ಪ್ರಬಲ ಭೂಕಂಪವನ್ನು ನೀವು ಗಮನಿಸಿದ್ರಿ. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಆ ವಿಡಿಯೋಸ್ಗಳು ಹೆಚ್ಚು ವೈರಲ್ ಆಗಿತ್ತು. ಅದೇ ರೀತಿಯಾಗಿ ದೆಹಲಿಯಲ್ಲೂ ಕೂಡ ಆಗಿರುವಂಥದ್ದು. ಯಾಕೆ ಪದೇ ಪದೇ ಭೂಕಂಪ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಆಶ್ಚರ್ಯ ಆಗ್ತಾ ಇದೆ, ಆತಂಕ ಆಗ್ತಾ ಇದೆ. ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಇನ್ನೂ ಹೆಚ್ಚಿನ ತೀವ್ರತೆಯ ಭೂಕಂಪ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಭಯ ಕೂಡ ಆಗಿರುವಂಥದ್ದು. ನೋಡಿ, ಕೇವಲ ಚೀನಾದಲ್ಲಿ ಮಾತ್ರ ಅಲ್ಲ, ದೆಹಲಿಯಲ್ಲೂ ಕೂಡ ಈ ಅನುಭವ ಆಗಿದೆಯಲ್ಲ, ಆ ಕಾರಣಕ್ಕಾಗಿ ಎಲ್ಲರೂ ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನು ದೆಹಲಿಯಲ್ಲಿ ಎಷ್ಟು ತೀವ್ರತೆಯ ಭೂಕಂಪ ಆಗಿದೆ, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಎನ್ಸಿಆರ್ನಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದೆ. ಚೀನಾ ನೇಪಾಳ ಗಡಿಯಲ್ಲೂ ಕೂಡ ಈ ಒಂದು ಭೂಕಂಪ ಸಂಭವಿಸಿರುವಂಥದ್ದು. ಇವತ್ತು ಮುಂಜಾನೆ ಚೀನಾದ ಪಶ್ಚಿಮ ಜಿನ್ಜಿಯಾಂಗ್ ಪ್ರದೇಶದ ದೂರದ ಭಾಗದಲ್ಲಿ 7.1 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಚೀನಾ ಇದ್ರ ಬಗ್ಗೆ ಅಧಿಕೃತವಾದಂಥ ಮಾಹಿತಿಯನ್ನು ಹಂಚಿಕೊಂಡಿದೆ. ಅಕ್ಸುಮ್ ಪ್ರಾಂತ್ಯದ ವುಶು ಕೌಂಟಿಯಲ್ಲಿ ಸ್ಥಳೀಯ ಕಾಲಮಾನ ಮುಂಜಾನೆ 2 ಗಂಟೆ ಅಷ್ಟೊತ್ತಿಗೆ ಭೂಕಂಪ ಆಗಿದೆ ಅಂತ ಚೀನಾ ಹೇಳ್ತಾ ಇದೆ. ಅಲ್ಲಲ್ಲಿ ಭೂಕಂಪ ಸಂಭವಿಸ್ತಾನೆ ಇದೆ. ಕೆಲವು ಕಡೆಯಲ್ಲಿ 7.1, ಇನ್ನು ಕೆಲವು ಕಡೆಯಲ್ಲಿ 4.5ರವರೆಗೆ ಭೂಕಂಪ ಸಂಭವಿಸಿರುವಂಥದ್ದು. ನೋಡಿ, ಈ ರೀತಿಯಾಗಿ ಹಿಂದೆ ಕೂಡ ಚೀನಾದಲ್ಲಿ ಆಗಿತ್ತು. ಆದರೆ ಈಗ ಮತ್ತೆ ಹೆಚ್ಚಿನ ತೀವ್ರತೆಯ ಭೂಕಂಪ ಸಂಭವಿಸ್ತಾ ಇರುವಂಥದ್ದು. 7.1 ತೀವ್ರತೆಯ ಭೂಕಂಪ ಇದಾಗಿದೆ. ನೆರೆಯ ದೇಶಗಳಾದಂಥ ಕಿರ್ಗಿಸ್ತಾನ್ ಮತ್ತು ಕಜಕಿಸ್ತಾನ್ನಲ್ಲಿಯೂ ಕೂಡ ಭೂಕಂಪನದ ಅನುಭವ ಆಗಿದೆ ಅನ್ನುವಂಥದ್ರ ಮಾಹಿತಿ ಇದೆ. ನೋಡಿ, 8 ಮೇಲೆ ಅಂದರೆ 9 ಒಳಗೆ 8 ಮೇಲೆ ದಾಟಿದ್ರೆ ಅದನ್ನು ಬಹಳ ತೀವ್ರತೆ ಅಂತ ಕರೀತಾರೆ. ಈಗ ಇಲ್ಲಿ 7.1 ತೀವ್ರತೆಯ ಭೂಕಂಪ ಆಗಿರುವಂಥದ್ದು. ಸಾಮಾನ್ಯವಾಗಿ 0ಯಿಂದ 1.9ರ ತೀವ್ರತೆಯ ಭೂಕಂಪವನ್ನು ಕೂಡ ನಾವು ಫೀಲ್ ಮಾಡಬಹುದು. ಅಂದರೆ ಅದು ಹೇಗೆ ಶೇಕ್ ಆಗುತ್ತೆ ಭೂಮಿ ಅನ್ನೋದು ಗೊತ್ತಾಗತ್ತೆ. ಇದು 7.1 ಅಂತ ಅಂದರೆ ಅದರ ತೀವ್ರತೆ ಎಷ್ಟು ಮಟ್ಟಿಗಿದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ನಿರಂತರವಾಗಿ ಭೂಕಂಪ ಸಂಭವಿಸ್ತಾನೆ ಇದೆ ಮತ್ತು ಚೀನಾದ ಸುತ್ತಮುತ್ತಲ ದೇಶಗಳಲ್ಲೂ ಕೂಡ ಭೂಮಿ ಕಂಪಿಸಿದಂಥ ಅನುಭವ ಆಗಿದೆ. ದೆಹಲಿಯಲ್ಲಿಯೂ ಕೂಡ ಅದೇ ರೀತಿಯಾದಂಥ ಅನುಭವ ಆಗಿರುವಂಥದ್ದು. ದೆಹಲಿ ಮತ್ತು ಎನ್ಸಿಆರ್ನಲ್ಲಿ ಭೂಕಂಪನದ ಅನುಭವ ಆಗಿದೆ. ಬಹಳ ಸಮಯದವರೆಗೆ ಕಂಪಿಸಿದ ಭೂಮಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ ದೆಹಲಿಯಲ್ಲಿ.
ಭೂಕಂಪದ ತೀವ್ರತೆಯನ್ನು ರಿಕ್ಟರ್ ಮಾಪಕದಲ್ಲಿ ನೋಡಿದಾಗ ಚೀನಾದಲ್ಲಂತೂ 7.1 ಮೇಲೇನೇ ಇದೆ. ಇನ್ನು ಈ 7.1 ತೀವ್ರತೆಗೇನಿದೆ ಇದು ಭೂಕಂಪದ ಕೇಂದ್ರ ಬಿಂದು ನೇಪಾಳ ಚೀನಾ ಗಡಿಯ ಸಮೀಪದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಯಾವ ರೀತಿಯಾಗಿ ಆ ಮನೆ ಎಲ್ಲ ಶೇಕ್ ಆಗ್ತಾ ಇದೆ ಅನ್ನೋದನ್ನು ನೀವು ನೋಡ್ಬೋದು, ಎಷ್ಟು ತೀವ್ರತೆಯಲ್ಲಿ ಅಂತ. ಅಂದರೆ ಯಾರೋ ವಿಡಿಯೋ ಮಾಡ್ಬೇಕಾದ್ರೆ ಮೊಬೈಲ್ ಶೇಕ್ ಮಾಡಿದ್ದಾರೆ ಏನೋ ಅಂತ ಅನಿಸುತ್ತೆ, ಅಷ್ಟು ತೀವ್ರತೆಯಲ್ಲಿ ಶೇಕ್ ಆಗಿರುವಂಥದ್ದು. ಅಂದರೆ ಭೂಮಿ ಆ ರೇಂಜ್ನಲ್ಲಿ ಕಂಪಿಸಿದೆ. ಎಲ್ಲ ಮನೆ ಬಿಟ್ಟು ಹೊರಗಡೆ ಓಡ್ ಬಂದಿದ್ದಾರೆ. ಭಯ ಆಗೇ ಆಗತ್ತೆ, ಆತಂಕ ಆಗೇ ಆಗತ್ತೆ. ಆ ಕಾರಣಕ್ಕಾಗಿ ಎಲ್ಲರೂ ಮನೆ ಬಿಟ್ಟು ಹೊರಗಡೆ ಓಡ್ ಬಂದಿದ್ದಾರೆ. ಬಟ್ ಎಲ್ಲಿ ಹೋದರೂ ಕೂಡ ಭೂಮಿ ಕಂಪಿಸುವಂಥ ಅನುಭವ ಆಗ್ತಾ ಇದೆ. ಹಾಗಾಗಿ ಆತಂಕಕ್ಕೊಳಗಾಗಿದ್ದಾರೆ. ಚೀನಾದ ದಕ್ಷಿಣ ಭಾಗ ಇದು. ಸೋಮವಾರ ಸಂಜೆ, ಮಂಗಳವಾರ ಬೆಳಗ್ಗೆ, ಅಂದರೆ ನಿನ್ನೆ ರಾತ್ರಿ ಇವತ್ತು ಬೆಳಗ್ಗೆ ಭೂಮಿ ಕಂಪಿಸ್ತಾನೇ ಇದೆ. ದೆಹಲಿಯಲ್ಲೂ ಕೂಡ ಅದೇ ಥರದ ಅನುಭವ ಆಗಿರುವಂಥದ್ದು. ದೆಹಲಿಯಲ್ಲಿ ಭೂಕಂಪನ ಆಗಿದ್ರೂ ಯಾವುದೇ ಸಾವು ನೋವಿನ ಅಥವಾ ಆಸ್ತಿಪಾಸ್ತಿಗಳ ಹಾನಿಯ ವಿವರ ಇಲ್ಲ. ಸುಮಾರು 80 ಕಿಲೋಮೀಟರ್ ಆಳದಲ್ಲಿ ಕಂಪನ ಸಂಭವಿಸಿದೆ ಅಂತ ರಾಷ್ಟ್ರೀಯ ಭೂಕಂಪ ಮಾಪನ ಕೇಂದ್ರ ಹೇಳಿದೆ. ಇನ್ನು ಅಫ್ಘಾನಿಸ್ತಾನದಲ್ಲಿ ಜನವರಿ 11ರಂದು 6.1 ತೀವ್ರತೆಯ ಭೂಕಂಪ ಸಂಭವಿಸಿತ್ತು. ಎಲ್ಲ ಕಡೆಯಲ್ಲೂ ಕೂಡ ಭೂಮಿ ಕಂಪಿಸ್ತಾ ಇದೆ. ಚೀನಾ ಸುತ್ತಮುತ್ತಲ ದೇಶಗಳಲ್ಲಿ ಈ ಭೂಮಿ ಈ ರೀತಿಯಾಗಿ ಕಂಪಿಸ್ತಾ ಇದೆ.